ರಾಜ್ಯದಲ್ಲಿ ಇತ್ತೀಚೆಗೆ ಸದ್ದು ಮಾಡಿರುವಂಥ ಬಿಟ್ಕಾಯಿನ್ ಹಗರಣ ಏನಿದೆ, ಇತ್ತೀಚೆಗೆ ಏನಂತಂದರೆ ಕೆಲವು ಏನು ಜೈಲು ಅಧಿಕಾರಿಗಳಿಗೆ ಮೆತ್ತಿಕೊಂಡಿರುವಂಥದ್ದು, ಪ್ರಮುಖವಾಗಿ ಅವರ ವಿರುದ್ಧ 20 ಕೋಟಿಗೂ ಹಣವನ್ನು ಡ್ರಾ ಮಾಡಿದ್ದಾರೆ. ಜೊತೆಗೆ ಶ್ರೀ ವಿಕ್ಕಿ ಜೊತೆ ಏನಂತಂದರೆ ಅವರ ಲಿಂಕ್ ಇದೆ ಅನ್ನೋ ಒಂದು ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಈ ಕುರಿತಂತೆ ನನ್ನ ಜೊತೆ ಮಾತನಾಡಲಿಕ್ಕೆ ಇವತ್ತು ಏನಂತಂದರೆ ಏನು ಕಾರಾಗೃಹ ಇಲಾಖೆಯ DIGP ಆಗಿರುವಂಥ ಶೇಷ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಸರ್, ಈಗ ಏನು ನಿಮ್ಮ ಹೆಸರು ತಳಿಕೆ ಹಾಕ್ಕೊಳ್ತಾ ಇದೆ? ಫಸ್ಟ್ ರಿಯಾಕ್ಷನ್. ಬೇಕು ಅಂತ ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಲಿಕ್ಕೆ ಈ ರೀತಿಯಾಗಿ ಅಲಿಗೇಷನ್ ಎಲ್ಲ ಮಾಡಿ ಈ ಥರ ತಳಕಾಗ್ತಾ ಇದ್ದಾರೆ. ಸರ್, 2025ರಲ್ಲಿ ನೀವು ಅಲ್ಲಿ ಅಧಿಕಾರಿಯಾಗಿದ್ದಂಥ ಸಂದರ್ಭದಲ್ಲಿ ಶ್ರೀ ವಿಕ್ಕಿ ಅವರು ಆ ಜೈಲಿನಲ್ಲಿ ಇದ್ರ? ನಾನು 2021ರಲ್ಲಿ ನಾನು ದಕ್ಷಿಣ ವಲಯದಲ್ಲಿ ಕರ್ತವ್ಯ ಮಾಡಿದ್ದು ನಿಜ. ನನಗೆ ಸುಮಾರು ಒಂದು 28-29 ಕಾರಾಗೃಹಗಳು ಬರ್ತವೆ. ಶ್ರೀಕಿ ಅನ್ನೋನು ಬಂಧನ ಆಗಿದ್ದು ನಾನು ವೃತ್ತಪತ್ರಿಕೆಯಲ್ಲಿ ಓದಿದ್ದೀನಿ, ಮತ್ತು ಏನು ದೃಶ್ಯ ಮಾಧ್ಯಮದಲ್ಲೂ ಕೂಡ ನೋಡಿದ್ದೀನಿ. ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಅವನು ದಾಖಲಾತಿ ಇದ್ದ ಅವನು. ಸರ್, ನೀವು ಲ್ಯಾಪ್ಟಾಪನ್ನು ಕೊಟ್ಟಿದ್ರಿ, ನಿಮ್ಮ ಸಿಬ್ಬಂದಿ ಹಾಗೇನೆ ತಾವು ಲ್ಯಾಪ್ಟಾಪನ್ನು ಕೊಟ್ಟು ಅವನಿಂದ ಏನಂತಂದರೆ ಹ್ಯಾಕ್ ಮಾಡಿ ಸುಮಾರು 20 ಕೋಟಿ ರೂಪಾಯಿ ಹಣವನ್ನು ಡ್ರಾ ಮಾಡ್ಕೊಂಡಿದ್ದೀರಿ ಯಾರೋ ಒಂದು ಜ್ಯುವೆಲರ್ಸ್ ಹೆಸರಿಗೆ ಅನ್ನೋ ಒಂದು ಗಂಭೀರ ಆರೋಪ. ಇದರಲ್ಲಿ ನೀವು ಕೇಳಿದಲ್ಲಿ 2-3 ವಿಚಾರಗಳಿದೆ. ಒಂದು ಲ್ಯಾಪ್ಟಾಪ್ ಕೊಟ್ಟಿರೋ ವಿಚಾರ, ನಮ್ಮ ಸಿಬ್ಬಂದಿ ಮುಖಾಂತರ ಇನ್ನು ಹ್ಯಾಕ್ ಮಾಡಿಸಿದ್ದೀವಿ ಅನ್ನೋ ವಿಚಾರ, ಮತ್ತು ಯಾವುದೋ ಜ್ಯುವೆಲರಿ ಶಾಪಿಂದ ಹಣ ತೆಗೆದುಕೊಂಡಿರೋ ಒಂದು ವಿಚಾರ. 3 ವಿಚಾರ ಇದೆ. ನಿಮಗೆ ಮೊದಲನೇದಾಗಿ ಹೇಳ್ತೀನಿ, ನಿಮಗೆ ನಮ್ಮಲ್ಲಿ 3 ಲೇಯರ್ ಸೆಕ್ಯೂರಿಟಿ ಇದೆ. ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ 3 ಲೇಯರ್ ಸೆಕ್ಯೂರಿಟಿ ಇದೆ. ಮೊದಲನೇ ಲೇಯರಲ್ಲಿ ಕರ್ನಾಟಕ ಸ್ಟೇಟ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೇಳಿ ಯಾವುದೇ ರೀತಿಯಾದಂಥ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ಸ್ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನೋಡ್ಕೊಳ್ಳಿಕ್ಕೆ ಅವರು ಸಿಬ್ಬಂದಿಗಳಿದ್ದಾರೆ. ಅದರಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಇದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಈ ರೀತಿಯಾದಂಥ ಒಂದು ದೊಡ್ಡ ಒಂದು ಬೆಟಾಲಿಯನ್ನೇ ಕೂಡ ಇದೆ. ಆ ಲೇಯರ್ನ ಸೆಕ್ಯೂರಿಟಿನ ದಾಟಿ ಹೋಗಬೇಕಾಗುತ್ತೆ. ಇನ್ನು ನಮ್ಮ ಸಿಬ್ಬಂದಿ ಮುಖಾಂತರ ನಾನು ಕಳಿಸಿದ್ದೀನಿ ಸುಳ್ಳು. ನಾನು ಯಾರಿಗೂ ಕೂಡ ಹೇಳೂ ಇಲ್ಲ. ಯಾವ ಸಿಬ್ಬಂದಿನೂ ಕೂಡ ಆ ಒಂದು ಸೆಕ್ಯೂರಿಟಿ ಬ್ರೀಚ್ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟೂ ಇಲ್ಲ. ಇನ್ನು ಯಾವ ರೀತಿಯಾಗಿ ಕೂಡ ಅದನ್ನು ಹ್ಯಾಕ್ ಮಾಡಿ ಯಾವ್ದು ನೀವು ಹೇಳಿದ್ರಲ್ಲ ಬಿಟ್ಕಾಯಿನ್ ಅಂತೇಳಿ, ಅದನ್ನು ಯಾವುದನ್ನು ಕೂಡ ಯಾವುದೇ ರೀತಿಯಾದ ಟ್ರಾನ್ಸ್ಫರ್ ಕೂಡ ಮಾಡಿಲ್ಲ. ಮತ್ತು 3ನೇ ವಿಚಾರ ಏನು, ಯಾವುದೋ ಜ್ಯುವೆಲರಿ ಶಾಪಿಂದ ಏನು ಹಣ ಪಡೆದುಕೊಂಡು ಅದು ಕೂಡ ಅದು ಯಾರು ಅಂತ ನಮಗೆ ಮುಖತಃ ಪರಿಚಯನೂ ಕೂಡ ನಮಗಿಲ್ಲ. ನನಗೆ ಸರ್, ಆ ಕುರಿತಂತೆ ದೂರು ಕೊಟ್ಟಿರುವಂಥದ್ದು ಏನಾದರೂ ತಮ್ಮ ಗಮನಕ್ಕೆ ಬಂದಿದೆ? ಯಾಕಂತಂದ್ರೆ ನಿಮ್ಮ ವಿಚಾರದಲ್ಲಿ SITಗೆ ದೂರು ಕೊಟ್ಟಿದ್ದಾರೆ, ದೂರನ್ನು ಸ್ವೀಕಾರ ಮಾಡಿದ್ದಾರೆ, ಜೊತೆಗೆ ಆ ಕುರಿತಂತೆ SIT ತನಿಖೆ ಮಾಡ್ತಾ ಇದೆ ಅಂತೇಳಿ. ಆ ವಿಚಾರ ಏನಾದರೂ ಗೊತ್ತಿದೆ? ಇಲ್ಲ, SIT ಈ ವಿಚಾರ ತನಿಖೆ ಮಾಡ್ತಾ ಇಲ್ಲ. ಏನಾಗಿದೆ, ಇಲ್ಲಿ ಒಬ್ಬ ಬೆಳಗಾವಿ ಕೇಂದ್ರ ಕಾರಾಗೃಹದ ಒಬ್ಬ ಸಜಾಬಂದಿ ಒಬ್ಬ ಏನು ನನ್ನ ಮೇಲೆ ಅಲಿಗೇಷನ್ ಮಾಡಿದ್ದಾನೆ, ಥ್ರೆಟ್ ಮಾಡಿದ್ದಾರೆ ಅಂತೇಳಿ ಅಲಿಗೇಷನ್ ಮಾಡಿದ್ದಾನೆ. ಅಲಿಗೇಷನ್ ಮಾಡಿರೋ ಕಾಪಿನ ಅದನ್ನು SITಗೆ ಸಬ್ಮಿಟ್ ಮಾಡಿದ್ದ. SIT ಅವರು ಅದನ್ನು ನಮ್ಮ DG ಮೇಡಮ್ ಅವರಿಗೆ ಕಳಿಸ್ಕೊಟ್ಟಿದ್ರು. ಅದರ ಸಂಬಂಧ ಏನು ನಮ್ಮ ಹಿರಿಯ ಅಧಿಕಾರಿ ಒಬ್ಬರು ಬಂದು ಪ್ರಾಥಮಿಕ ವಿಚಾರಣೆ ಮಾಡಿಕೊಂಡು ಹೋಗಿದ್ದಾರೆ. ಏನು ಥ್ರೆಟ್ ಮಾಡಿದ ನಿಜನಾ ಏನು ಎತ್ತ ಅಂತೇಳಿ. ದೂರು ಕೊಟ್ಟವ್ರ ಮೇಲೇನ ಹಲ್ಲೆ ಮಾಡಿದಿರಿ ಅಂತ? ಈಗ ಹಲ್ಲೆ ಮಾಡಿದರೆ ಅದಕ್ಕೆಲ್ಲ ಸೂಕ್ತ ಏನು ಕ್ರಮಗಳಾಗಬೇಕಾಗಿತ್ತು. ಹಲ್ಲೆ ಆಗಿತ್ತು ಅಂದರೆ ಅವ್ರು ಚಿಕಿತ್ಸೆ ಆಗಬೇಕಾಗಿತ್ತು. ಯಾವುದೂ ಇಲ್ಲ, ಅಲ್ಲಿ ಎಲ್ಲ ಸುಳ್ಳು ದಾಖಲಾತಿಗಳನ್ನ ಕೊಟ್ಟು ನಾನು ಡಾಕ್ಟರ್ ಜೊತೆನೂ ಕೂಡ ಮಾತನಾಡಿದ್ದೀನಿ. ಯಾವುದೇ ರೀತಿಯಾದಂಥ ಇದು ಕೂಡ ಇಲ್ಲ, ಅಲ್ಲೇನೂ ಕೂಡ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಅನಾವಶ್ಯಕವಾಗಿ ಅಲಿಗೇಷನ್ ಮಾಡಿದ್ದಾರೆ ಅವರು. ಸರ್, SIT ಏನಾದರೂ ನಿಮಗೆ ನೋಟಿಸ್ ಕೊಟ್ಟಿದೆ? ಇದುವರೆಗೆ ಏನಾದರೂ ತನಿಖೆ ಏನಾದರೂ ನಡೀತಾ ಇದೆನಾ ಅಂತ? ಇಲ್ಲ, ಇದುವರೆಗೂ ನನಗೆ SIT ಯಾವುದೇ ರೀತಿ ನೋಟಿಸ್ ಕೊಟ್ಟಿಲ್ಲ. ನಾನು ಇದುವರೆಗೂ ನಾನು ಹಾಜರಾಗಿಲ್ಲ. SIT ಅಂದರೆ ಕರೆದ್ರೆ ನಾನು ಹೋಗಿ ಬರ್ತೀನಿ. ನಾನು ತಮ್ಮ ಹಿರಿಯ ಅಧಿಕಾರಿಗಳು, ಯಾಕಂತಂದರೆ ಇಷ್ಟೊಂದು ಹೆಸರುಗಳು ಕೇಳಿ ಬರ್ತಾ ಇದೆ, ತಮ್ಮ ಹಿರಿಯ ಅಧಿಕಾರಿಗಳು ಈ ಕುರಿತಂತೆ ಏನಾದರೂ ವರದಿ ಪಡ್ಕೊಂಡಾರ ತಮಗೆ ಸಂಬಂಧಪಟ್ಟಂತೆ? ಯಾಕಂತಂದ್ರೆ ಮಾಧ್ಯಮಗಳಲ್ಲಿ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಹೆಸರು ಭಾಳಷ್ಟು ಓಡಾಡ್ತಾ ಇದೆ. ಆ ಕಾರಣಕ್ಕೆ ಏನಾದರೂ? ಇಲ್ಲ, ನಮ್ಮ ಹಿರಿಯ ಅಧಿಕಾರಿಗಳು ಇದು ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ವರದಿಯನ್ನು ಪಡೆದುಕೊಂಡಿಲ್ಲ. ಅದ್ರ ಬದಲಾಗಿ ನಾನು ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಪತ್ರ ಬರೆದಿದ್ದೀನಿ. ಈ ರೀತಿಯಾಗಿ ಪಿತೂರಿ ಮಾಡ್ತಾ ಇದ್ದಾರೆ, ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ, ಇವ್ರ ಮೇಲೆ ಕ್ರಮ ಕೈಗೊಳ್ಳಿ. ಯಾರು ಅಧಿಕಾರಿಗಳಿದ್ದಾರೆ ಮತ್ತು ಸಿಬ್ಬಂದಿಗಳಿದ್ದಾರೆ ಮತ್ತು ಯಾರು ಬಂದಿಗಳಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ತನಿಖೆ ಮಾಡಿ ಅಂಥೇಳಿ ನಾನೇ ಪತ್ರ ಮಾಡಿದ್ದೀನಿ, ವರದಿ ಕೊಟ್ಟಿದ್ದೀನಿ. SIT ಅಧಿಕಾರಿಗಳು ಶೇಷ ಅವರು ಬೆನ್ನು ಬಿದ್ದಿದ್ದಾರೆ, ಹಾಗಾಗಿ ಅವರು ನಾಪತ್ತೆ ಆಗಿದ್ದಾರೆ, ಇದು ನಿಜಾನಾ? ಇದು ನಾಪತ್ತೆ ಎಲ್ಲ ಆಗಿದ್ದೀನಿ. ನಿಮ್ಮ ಮುಂದೆ ಕುಳಿತು ಮಾತಾಡ್ತಾ ಇದ್ದೀನಿ. ನಾನು ಎಲ್ಲೂ ಹೋಗ್ಲಿಕ್ಕಾಗುತ್ತೆ? ನಾನು ಸರ್ಕಾರಿ ನಿಯಮಗಳ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾದ್ರೆ ಎಲ್ಲೂ ಕೂಡ ಆ ರೀತಿ ತಪ್ಪು ಕೆಲಸಗಳನ್ನ ಮಾಡಲಿಕ್ಕಾಗಲ್ಲ. ಸರ್ಕಾರಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ನಾನು ಯಾವತ್ತೂ ಕೆಲಸ ಮಾಡಿಲ್ಲ, ಮಾಡೋದೂ ಇಲ್ಲ. ನಾನು ಬೆಳಗಾವಿನಲ್ಲೇ ಇದ್ದೀನಿ, ನಾಪತ್ತೆನೂ ಕೂಡ ಆಗಿಲ್ಲ. ನನ್ನ ಹಿಂದೆ SIT ಅವರು ಬಿದ್ದೂ ಕೂಡ ಇಲ್ಲ. ಯಾಕಂದರೆ ಈಗಾಗಲೇ ನಿಮ್ಗೆ ಹೇಳಬೇಕು ಅಂತಂದರೆ ಈ ರೀತಿ ಏನಾದರೂ ನನ್ನ ಇನ್ವಾಲ್ವ್ಮೆಂಟ್ ಇದ್ದಿದ್ದರೆ
SIT ತನಿಖೆ ಶುರು ಮಾಡಿ ಎಷ್ಟು ತಿಂಗಳಾನುಗಟ್ಟಲೆ ಆಗಿದೆ. ನನಗೆ ವಿಚಾರಣೆ ಕರೀತಾ ಇದ್ರು, ನೋಟಿಸ್ ಜಾರಿ ಮಾಡ್ತಾ ಇದ್ರು, ನಾನು ಹೋಗಿ ಹಾಜರಾಗ್ತಾ ಇದ್ದೆ. ಯಾವ ಪಾತ್ರನೂ ಇಲ್ಲ, ನನ್ನಿಂದ ಬಿದ್ದೂ ಇಲ್ಲ, ಎಲ್ಲ ಸುಳ್ಳು, ಫಾಲ್ಸ್ ಎಲಿಗೇಷನ್ಸು, ಕಾನ್ಸ್ಪಿರಸಿ ಮಾಡಿ ಫಾಲ್ಸ್ ಎಲಿಗೇಷನ್ ಮಾಡಿದ್ದಾರೆ. ಸರ್, ಎಷ್ಟು ದಿನಗಳ ಕಾಲ ಪತ್ರಿಕೆಯಲ್ಲಿ ಮತ್ತು ಟಿವಿಗಳಲ್ಲಿ ನಿಮ್ಮ ಹೆಸರು ತಳಕು ಹಾಕ್ಕೊಂಡು ಬರ್ತಾ ಇದೆ, ಯಾಕೆ ಅದಕ್ಕೆ ಸ್ಪಷ್ಟೀಕರಣ ಕೊಡುವಂಥ ಕೆಲಸವನ್ನು ಮಾಡಲಿಲ್ಲ? ಅದರ ಜೊತೆಗೆ ಏನಾದರೂ ಹಿರಿಯ ಅಧಿಕಾರಿಗಳಿಗೆ ಈ ಕುರಿತಂತೆ ಸ್ಪಷ್ಟೀಕರಣ ಕೊಡುವಂಥ ಇಲಾಖೆ ಒಳಗಡೆ ಏನಾದರೂ ನಡೆದಿದೆಯಾ ಇದುವರೆಗೆ? ಯಾಕೆ ಇದುವರೆಗೆ ಮೌನವಾಗಿದ್ರಿ ಅಂತ? ನಾನು ಈ ಹಿಂದೆ ಒಂದು ಬಾರಿ ಟಿ ವಿನಲ್ಲಿ ಬಂದಿತ್ತು, ಯಾರೋ ಕಾನ್ಸ್ಪಿರಸಿ ಮಾಡ್ತಾ ಇರ್ಬೋದು ಬಂದಿಗಳು. ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಟ್ರಾನ್ಸ್ಫರ್ ಸೀಸನ್ನಲ್ಲೆಲ್ಲ ಈ ರೀತಿ ಎಲ್ಲ ಸುದ್ದಿಗಳು ಪ್ರಸಾರ ಆಗುತ್ತೆ. ಈಗ ಟ್ರಾನ್ಸ್ಫರ್ ನಡೀತಾ ಇದೆ, ಈ ಸೀಸನಲ್ಲೂ ಕೂಡ ಸುದ್ದಿ ಪ್ರಸಾರ ಆಗ್ತಾ ಇದೆ. ಮೊದಲು ಕೂಡ ಆ ರೀತಿಯಾಗಿತ್ತು. ಒಂದು ಈ ರೀತಿ ಇದ್ದಿರ್ಬೋದು ಅಂತ ನಾನು ಕೂಡ ನೆಗ್ಲೆಕ್ಟ್ ಮಾಡಿದ್ದೆ. ಆದರೂ ಕೂಡ ನನಗೆ ಈ ನಡುವೆ ಸ್ವಲ್ಪ ಇದೆಲ್ಲ ಹೆಚ್ಚಾಯಿತು, SIT ಇಂದ ಎಲ್ಲ ಪತ್ರಗಳೆಲ್ಲ ಬರಲಿಕ್ಕೆಲ್ಲ ಶುರುವಾಯಿತು. ಈ ರೀತಿ ಆದಮೇಲೆ ಅಲಿಗೇಷನ್ ಜಾಸ್ತಿ ಆಗ್ತಾ ಇದೆ, ಈ ರೀತಿ ಬೇಕು ಅಂತ ಪಿತೂರಿ ಮಾಡ್ತಾ ಇದ್ದಾರೆ ಅಂತೇಳಿ ನನಗೆ ಕನ್ಫರ್ಮ್ ಆಯಿತು ನನಗೆ. ಸೊ ನಾನೇ ನಮ್ಮ ಹಿರಿಯ ಅಧಿಕಾರಿಗಳಿಗೆ, ನಮ್ಮ DG ಅವರಿಗೆ ಮತ್ತು ಸರ್ಕಾರದವರಿಗೆ ನಾನು ಪತ್ರ ಬರೆದಿದ್ದೀನಿ, ನಾನು ಕ್ರಮ ಕೈಗೊಳ್ಳಿ ಅಂತೇಳಿ. ಶ್ರೀಕಿ ಏನಾದರೂ ತಮ್ಮ ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ತಾವು ಜೈಲಾಧಿಕಾರಿ ಇದ್ರಿ, ಅವ್ರನ್ನ ಭೇಟಿಯಾಗಿದ್ರಾ ಅಥವಾ ಎಂದ್ರೆ ನೋಡಿದ್ರಾ ಅಥವಾ ಏನು ಅಂತ? ಯಾವುದೇ ಕಾರಣಕ್ಕೂ ಇಲ್ಲ. ನಾನು ಸೂಪರ್ವೈಸರಿ ಅಥಾರಿಟಿ. ನಾನು ಕಾರಾಗೃಹದ ಹೊರಗಡೆ ನನ್ನ ಕಚೇರಿ ಇದೆ, ಕಾರಾಗೃಹದ ಒಳಭಾಗದಲ್ಲ. ನಾನು ಯಾವ ಬಂದಿನೂ ಕೂಡ ನಾನು ಭೇಟಿ ಮಾಡೋದಿಲ್ಲ. ನನ್ನ ಅಧಿಕಾರಿಗಳ ಶ್ರೇಯೋಭಿವೃದ್ಧಿ, ಅಧಿಕಾರಿಗಳು ಹೇಗೆ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅದನ್ನು ನೋಡ್ಲಿಕ್ಕೆ ನಾನು ಇದೀನಿ ಹೊರತು ಕೈದಿಗಳ ಹತ್ರ ಮಾತಾಡ್ಕೊಂಡು ನಾನು ಇದು ಮಾಡಲಿಕ್ಕಿಲ್ಲ. ನನಗೆ ಮುಖತಃ ಶ್ರೀಕಿ ನನಗೆ ಪರಿಚಯ ಇಲ್ಲ, ನನಗೆ ಯಾವ ರೀತಿಯಾಗಲೂ ಪರಿಚಯ ಇಲ್ಲ ನನಗೆ. ಸರ್, ಈಗ SIT ಏನಾದರೂ ನೋಟಿಸ್ ಕೊಟ್ಟರೆ ತನಿಖೆಗೆ ಹಾಜರಾಗ್ತೀರಾ? ಖಂಡಿತವಲ್ಲೂ ಹಾಜರಾಗ್ತೀನಿ. ಆ ರೀತಿ ಏನಾದರೂ ಕರೆದ್ರೆ ನಾನು ಖಂಡಿತವಲ್ಲೂ ಹಾಜರಾಗ್ಬಿಡ್ತೀನಿ. ನನ್ನ ಪಾತ್ರ ಏನಿದೆ, ಇರೋ ವಿಚಾರ ಹೇಳಿ ಬರ್ತೀನಿ. ಸರ್, ಈಗ ಒಂದು ಈ ರೀತಿಯಾಗಿ ತಮ್ಮ ಹೆಸರನ್ನು ತಳಕು ಹಾಕುವಂಥದ್ದು, ಇದರ ಹಿಂದೆ ಏನಾದರೂ ಯಾರಾದರೂ ಷಡ್ಯಂತ್ರ ಇದೆ ಅಂತೇಳಿ ತಮಗನಿಸ್ತಾ ಇದೆ? ಒಳಗಿನವರ ಅಥವಾ ಹೊರಗಿನವರ? ಖಂಡಿತವಲ್ಲೂ ಷಡ್ಯಂತ್ರ ಇದೆ, ನಮ್ಮ ಒಳಗಿನವರೇನೆ. ನಾನು ಈ ಹಿಂದೆ 13 ತಿಂಗಳಾಯಿತು ಆ್ಯಕ್ಚುಲಿ ನಾನು ಇಲ್ಲಿ ಬಂದು. 1 ವರ್ಷ 13 ತಿಂಗಳು ಅಂತೇಳಿ 1 ವರ್ಷ 3 ತಿಂಗಳಾಯಿತು ನಾನು ಬೆಳಗಾವಿಗೆ ಬಂದು. ಇಲ್ಲಿ ಬಂದ ನಂತರ ಭಾಳಷ್ಟು ಕಠಿಣವಾದಂಥ ಕ್ರಮಗಳನ್ನ ಕೈಗೊಂಡಿದ್ದೀನಿ. ಆ ಕಠಿಣ ಕ್ರಮಗಳು ಅಂದರೆ ಸುಮಾರು ಅಕ್ರಮಗಳಾಗಿದ್ದು, ಅದೆಲ್ಲ ಬಯಲಿಗೆ ತೆಗೆದು ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ಹಿರಿಯ ಅಧಿಕಾರಿಗಳಿದ್ರೆ DG ಅವರಿಗೆ ಕಳಿಸ್ಕೊಟ್ಟಿದ್ದೆ, ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ. ಇದೆಲ್ಲ ಅವರಿಗೆ ತುಂಬ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ ಅವರು. ಇದೆಲ್ಲ ಅವ್ರಿಗೆ ಆಗ್ತಾ ಇಲ್ಲ. ಅವರಿಗೆ ನಾನು ಶಿಸ್ತು ಕ್ರಮ ಕೈಗೊಳ್ಳಿ ಅಂತ ಹೇಳಿರೋದು ಅವ್ರಿಗೆ ಹಿತಕ್ಕೆ ತೊಂದರೆ ಆಗಿದೆ ಅಂತ ಕಾಣುತ್ತೆ. ಅದಕ್ಕೋಸ್ಕರ ಕೈದಿಗಳನ್ನು ಬಳಸ್ಕೊಂಡು ಈ ರೀತಿಯಾದಂಥ ಕಾನ್ಸ್ಪಿರಸಿ ಮಾಡಿ, ಅಲಿಗೇಷನ್ ಎಲ್ಲ ಮಾಡಿ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ. ಬೇಕು ಅಂತ ಈ ವಿಚಾರಗಳನ್ನ ತಳಕಾಗ್ತಾ ಇದ್ದಾರೆ. ಸರ್, ಯಾಕೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಬಾರ್ದು? ತಾವು ಯಾಕೆ ಆ ರೀತಿ ಯೋಚನೆ? ಯಾಕಂತಂದ್ರೆ ಈ ರೀತಿಯಾಗಿ ತಮ್ಮ ಹೆಸರನ್ನು ತಳಕು ಹಾಕ್ಕೊಂಡು ಇದುವರೆಗೆ ಯಾಕೆ ಸುಮ್ಮನೆ ಇದ್ದೀರಿ ಅಂತ? ಈಗ ನೇರವಾಗಿ ಯಾರು ಅಂತ ನನಗೆ ಅವರ ವ್ಯಕ್ತಿ ಯಾರು ಬಂದಿದ್ದಾರೆ, ಯಾರು ನನಗೆ ಅಲಿಗೇಷನ್ ಮಾಡ್ತಾರೆ ನೇರವಾಗಿ ನನಗೆ ಹೇಳಿದ್ರೆ, ಸಪೋಸ್ ಈಗ ಶ್ರೀಕಾಂತ್ ಅವ್ರು ಮಾಡ್ತಾ ಇದ್ದ ನಾನು ಕಾನೂನಾತ್ಮಕ ಹೋರಾಟ ಮಾಡ್ಬೋದು. ಈ ಕೈದಿ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ನಾನು ಏನು ಕ್ರಮ ಕೈಗೊಳ್ಳಬೇಕು, ಯಾವ ಸಕ್ಷಮ ಪ್ರಾಧಿಕಾರ ಇದೆ ಅಲ್ಲಿಗೆ ನಾನು ಕೊಟ್ಟಿದ್ದೀನಿ. ಬೇರೆ ಯಾರು ನನ್ನ ಅಧಿಕಾರಿಗಳು ನೇರವಾಗಿ ನಾನು ಮಾಡ್ತಾ ಇದ್ದೀನಿ ಅಂತೇಳಿ ಮುಂದೆ ಬಂದರೆ, ನಾನು ಮಾಡಿದ್ದೀನಿ ಅಂತ ಹೇಳಿದ್ರು ಅಂತಂದರೆ ಖಂಡಿತವಾಗ್ಲೂ ನಾನು ಕಾನೂನು ಕ್ರಮ ಕೈಗೊಳ್ತೀನಿ. ಇದಿಷ್ಟು ಶೇಷ ಅವರ ಮಾತು. ಕ್ಯಾಮರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.